ಬೆಂಗಳೂರು 17ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ನಿನ್ನೆ ಅಧಿಕೃತವಾಗಿ 29ರಿಂದ ಶುರುವಾಗಿರುವಂಥದ್ದು. ಸೊ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಸಿನಿಮಾ ಸಾಹಿತಿ ಆಗಿರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬೆಂಗಳೂರಿನಲ್ಲಿ 17ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ಹೌದು, ಜಗತ್ತಿನ ಬೇರೆ ಬೇರೆ ಭಾಗದ ಸಿನಿಮಾಗಳೆಲ್ಲ ಬಂದಿರೋದ್ರಿಂದ ಭಾಳ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಯಾವಾಗಲೂ ಅಷ್ಟೇ ಬೆಂಗಳೂರಿನ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಅಂತ ಹೇಳಿದ್ರೆ ಇಡೀ ದೇಶನೇ ತಿರುಗಿ ನೋಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಬಾರಿ 70 ದೇಶಗಳ 247ಕ್ಕೂ ಅಧಿಕ ಚಿತ್ರಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇರುವಂಥದ್ದು. ಒಂದಷ್ಟು ವರ್ಗ ನಮ್ಮ ಸಿನಿಮಾಗಳಿಗೂ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ಕೂಡ ಹೊರಹಾಕ್ತಿರುವಂಥದ್ದು. ಇಲ್ಲ, ಅದರ ಬಗ್ಗೆ ನನಗೆ ನೋಡಿ ಗೊತ್ತಿಲ್ಲ ನನಗೆ. ಯಾಕೆಂದರೆ ಇವ್ರು ಏನು ಆಯ್ಕೆ ಮಾಡಿದ್ದಾರೆ, ಯಾವ ಸಿನಿಮಾ ಬಂದಿದೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಯಾಕೆಂದರೆ ಈಗ ಸಿನಿಮಾ ಸ್ಕೆಡ್ಯೂಲೇ ನಿನ್ನೆ ಸಂಜೆ ಸಿಕ್ಕಿದ್ದು, ಇವತ್ತೇ ನಮ್ಮ ಕೈಗೆ ಬಂದಿರೋವಂಥದ್ದು. ಸಿನಿಮಾದ ಕ್ಯಾಟ್ಲಾಗ್ ಅಂತೀವಿ, ಪೂರ್ತಿ ಅದರ ಇಂಡೆಕ್ಸು, ಸಿನಾಪ್ಸಿಸ್ ಎಲ್ಲ. ಸೊ ಹಂಗಾಗಿ ಈಗಲೇ ಗೊತ್ತಿರೋದು. ಈಗಷ್ಟೇ ನೋಡಿ 2 ಸಿನಿಮಾ ಆಯಿತು, ಈಚೆ ಬಂದೆ. ಈಗ ಮತ್ತೆ ಇನ್ನೊಂದು ಟೈಮ್ ಆಗಿಬಿಟ್ಟಿದೆ, ಓಡೋಗ್ಬೇಕು. ಸರ್, ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಿನ್ನೆ ವಿಧಾನಸೌಧದ ಮೆಟ್ಟಿಲಲ್ಲಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡ್ತಾರೆ ಸಿಎಂ ಅವರು. 17ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನ ರಾಯಭಾರಿಯಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಒಂದು ಮಾತು ಹೇಳ್ತಾರೆ, ಪ್ಯಾಲೆಸ್ತಾನಿ ಸಿನಿಮಾಗಳಿಗೆ ಅವಕಾಶ ಕೊಡಬೇಕು, ಇಲ್ಲಿ ಕೊಡ್ತಾ ಇಲ್ಲ, ಇಲ್ಲಿ ಕೇಂದ್ರ ಸರ್ಕಾರ ಮೂಗು ತೋರಿಸ್ತಾ ಇದೆ. ಪ್ರಕಾಶ್ ರಾಯ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ್ರಿ. ಯಾಕೆ ಗೊತ್ತಾ, ಪ್ಯಾಲೆಸ್ತೈನ್ಗೆ ಔಷಧಿನ ಕಳಿಸಿದ್ದು ಮೋದಿ ಸರ್ಕಾರ, ಹೌದಾ ಇಲ್ವಾ? ಇಸ್ರೇಲು ಮತ್ತು ಪ್ಯಾಲೆಸ್ತೈನ್ ಇಬ್ಬರ ನಡುವೆ ಜಗಳ ನಡೀತಾ ಇರುವಾಗ, ಕದನ ನಡೀತಾ ಇರುವಾಗ, ಪ್ಯಾಲೆಸ್ತೈನ್ಗೆ ಔಷಧಿ, ನೀರು ಇತ್ಯಾದಿಗಳನ್ನು ಭಾರತ ಸರ್ಕಾರ ಕಳಿಸ್ತು. ಇಸ್ರೇಲ್ಗೂ ಸಪೋರ್ಟ್ ಮಾಡ್ತು, ಪ್ಯಾಲೆಸ್ತೈನ್ಗೆ ಯಾರು ಆ ಥರದ್ದೇನು ಅವೆಲ್ಲ ನೋಡಿ. ಅಲ್ಲೇ ಇಲ್ಲಿ ಸಿನಿಮಾ ಮಾಡ್ಬೇಕು, ನಾವು ರಾಜಕೀಯ ಮಾತಾಡೋದಲ್ಲ. ಸಿನಿಮಾಗೆ ಬಂದಿದ್ದೀವಿ. ಸಿನಿಮಾ ಬಗ್ಗೆ ಈಗ ಪ್ಯಾಲೆಸ್ತೈನ್ ಸಿನಿಮಾ ಈಗ ಎಲ್ಲಿ ಯಾವ ಸಿನಿಮಾ ಮಾಡ್ತಾರೆ ಸ್ವಾಮಿ ಪ್ಯಾಲೆಸ್ತೈನಲ್ಲಿ? ಈ ಕಷ್ಟದಲ್ಲಿ ಅವ್ರು ಓದಿದ ಪದ್ಯ ಚೆನ್ನಾಗಿತ್ತು, ಆರ್ದ್ರವಾಗಿತ್ತು, ನಿಜ, ಅದೆಲ್ಲ ನಿಜ. ಅಂದರೆ ಸುಮ್ಮನೆ ರಾಜಕಾರಣದ ಏನೋ ಮಾತಾಡಬೇಕು ಅಂತ ಮಾತಾಡೋದ್ರೆ ಅವೆಲ್ಲ ಅರ್ಥವಿಲ್ಲದ ಮಾತು. ಅವ್ರು ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ, ಕೇರಳದಲ್ಲೂ ಕೂಡ ಹಿಂಗೆ ಆಗಿತ್ತು, ಅಲ್ಲಿನ ಸರ್ಕಾರ ಗಟ್ಟಿ ನಿಲುವು ತಗೊಂಡು ಪ್ರದರ್ಶನಕ್ಕೆ ಅವಕಾಶ ಕೊಡ್ತು, ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಅದನ್ನು ಮಾಡಬೇಕು ಎನ್ನುವಂಥ. ನಾನು ಒಪ್ತೀನಿ, ಯಾವ ದೇಶದ್ದಾದ್ರೆ ಏನು, ಯಾರು ನಮಗೆ ವಿರೋಧಿಗಳಲ್ಲ. ಯಾವ ದೇಶದ್ದಾದರೂ ಅಷ್ಟೇ, ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಬಂದರೆ ಖಂಡಿತ ಆ ಸಿನಿಮಾನ ಸ್ವಾಗತಿಸಬೇಕಷ್ಟೇ, ಅದರಲ್ಲೇನು ಎರಡು ಮಾತಿಲ್ಲ. ನಿಮ್ಮ ಪ್ರಕಾರ ಪ್ಯಾಲೆಸ್ತೈನಿ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಕೊಡಬೇಕಿತ್ತ? ತಪ್ಪೇನಿದೆ? ಪ್ಯಾಲೆಸ್ತೈನ್ ಸಿನಿಮಾ ನಾವು ನೋಡಬೇಕು, ಅದರಲ್ಲಿ ಏನು ತಪ್ಪಿದೆ? ಸಿನಿಮಾ ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ನೀವು ಯಾವ ವಿಚಾರಗಳನ್ನು, ಯಾವ ಐಡಿಯಾಲಜಿಗಳನ್ನು ಬಿತ್ತಲಿಕ್ಕೆ ಟ್ರೈ ಮಾಡ್ತೀರ ಅನ್ನೋದು ಅಷ್ಟೇ ಮುಖ್ಯ. ಪ್ರತಿ ಸಾರಿ ಪ್ರಕಾಶ್ ರಾಜ್ ಅವರು ನೇರವಾಗಿ ಪ್ಯಾಲೆಸ್ತೈನ್ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಕೊಡಿ ಅಂದರೆ ತಪ್ಪಾಗ್ತಿರ್ಲಿಲ್ಲವೇನೋ ಗೊತ್ತಿಲ್ಲ. ಆದರೆ ಅಲ್ಲಿ ಹೇಳ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮೂಗು ತೋರಿಸ್ತಾ ಇದೆ, ತಡೆ ಹಿಡಿಯುವಂಥ ಕೆಲಸ ಮಾಡ್ತಿದೆ ಅನ್ನೋಂಥದ್ದು, ರಾಜಕೀಯವನ್ನು ಅಲ್ಲಿ ತೋರಿಸುವಂಥ ಕೆಲಸ ಮಾಡೋದು. ಈ ಪ್ರಕಾಶ್ನ ಎಲ್ಲಿ ಮಾತಾಡಲ್ಲ ಹೇಳಿ? ಎಲ್ಲ ಕಡೆ ಮಾತಾಡ್ತಾರೆ. ನೀವು ಯಾವುದಕ್ಕೆ ಹೋದರೂ ಅದಕ್ಕೆ ಕೇಂದ್ರ ಸರ್ಕಾರದ ಹೊಣೆ ಮಾಡ್ತಾರೆ. ನೀವೇನಾದ್ರು ಕೇಳಿ, ನಮ್ಮ ರೋಡಲ್ಲಿ ನಾಯಿಗಳು ಜಾಸ್ತಿ ಇದೆ, ಬೀದಿ ನಾಯಿಗಳು, ಅದಕ್ಕೂ ಕೇಂದ್ರ ಸರ್ಕಾರ ಹೊಣೆನಾ? ನಾವು ಹಿಂಗೆಲ್ಲ ಮಾತಾಡಬೇಕಾಗುತ್ತೆ. ಸಿನಿಮಾ ಇದು, ನಾವು ಸಿನಿಮಾ ಹಬ್ಬದಲ್ಲಿದ್ದೀವಿ, ಸಿನಿಮಾ ಎಂಜಾಯ್ ಮಾಡೋಣ. ಈಗ ಫಿಲ್ಮ್ ನೋಡಿದರೆ ಎಷ್ಟು ಸಿನಿಮಾಗಳನ್ನು ನೋಡಿದ್ರಿ? ಇನ್ನು ಯಾವೆಲ್ಲ ಸಿನಿಮಾಗಳು ನೋಡಬೇಕು ಅನ್ನೋ ಆಸೆ? 2 ಸಿನಿಮಾ ನೋಡಿದೆ, ಈಗ ಉಳಿದ ಸಿನಿಮಾಗಳಿದೆ, ನೋಡ್ತಾ ಇದ್ದೀನಿ. ಸರ್, ಸೊ ಇದಿಷ್ಟು ಸಿನಿಮಾ ಸಾಹಿತಿ ಆಗಿರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಬೆಂಗಳೂರು 17ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ನಿನ್ನೆ ಅಧಿಕೃತವಾಗಿ 29ರಿಂದ ಶುರುವಾಗಿರುವಂಥದ್ದು. ಸೊ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಸಿನಿಮಾ ಸಾಹಿತಿ ಆಗಿರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬೆಂಗಳೂರಿನಲ್ಲಿ 17ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ಹೌದು, ಜಗತ್ತಿನ ಬೇರೆ ಬೇರೆ ಭಾಗದ ಸಿನಿಮಾಗಳೆಲ್ಲ ಬಂದಿರೋದ್ರಿಂದ ಭಾಳ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಯಾವಾಗಲೂ ಅಷ್ಟೇ ಬೆಂಗಳೂರಿನ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಅಂತ ಹೇಳಿದ್ರೆ ಇಡೀ ದೇಶನೇ ತಿರುಗಿ ನೋಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಬಾರಿ 70 ದೇಶಗಳ 247ಕ್ಕೂ ಅಧಿಕ ಚಿತ್ರಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇರುವಂಥದ್ದು. ಒಂದಷ್ಟು ವರ್ಗ ನಮ್ಮ ಸಿನಿಮಾಗಳಿಗೂ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ಕೂಡ ಹೊರಹಾಕ್ತಿರುವಂಥದ್ದು. ಇಲ್ಲ, ಅದರ ಬಗ್ಗೆ ನನಗೆ ನೋಡಿ ಗೊತ್ತಿಲ್ಲ ನನಗೆ. ಯಾಕೆಂದರೆ ಇವ್ರು ಏನು ಆಯ್ಕೆ ಮಾಡಿದ್ದಾರೆ, ಯಾವ ಸಿನಿಮಾ ಬಂದಿದೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಯಾಕೆಂದರೆ ಈಗ ಸಿನಿಮಾ ಸ್ಕೆಡ್ಯೂಲೇ ನಿನ್ನೆ ಸಂಜೆ ಸಿಕ್ಕಿದ್ದು, ಇವತ್ತೇ ನಮ್ಮ ಕೈಗೆ ಬಂದಿರೋವಂಥದ್ದು. ಸಿನಿಮಾದ ಕ್ಯಾಟ್ಲಾಗ್ ಅಂತೀವಿ, ಪೂರ್ತಿ ಅದರ ಇಂಡೆಕ್ಸು, ಸಿನಾಪ್ಸಿಸ್ ಎಲ್ಲ. ಸೊ ಹಂಗಾಗಿ ಈಗಲೇ ಗೊತ್ತಿರೋದು. ಈಗಷ್ಟೇ ನೋಡಿ 2 ಸಿನಿಮಾ ಆಯಿತು, ಈಚೆ ಬಂದೆ. ಈಗ ಮತ್ತೆ ಇನ್ನೊಂದು ಟೈಮ್ ಆಗಿಬಿಟ್ಟಿದೆ, ಓಡೋಗ್ಬೇಕು. ಸರ್, ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಿನ್ನೆ ವಿಧಾನಸೌಧದ ಮೆಟ್ಟಿಲಲ್ಲಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡ್ತಾರೆ ಸಿಎಂ ಅವರು. 17ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನ ರಾಯಭಾರಿಯಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಒಂದು ಮಾತು ಹೇಳ್ತಾರೆ, ಪ್ಯಾಲೆಸ್ತಾನಿ ಸಿನಿಮಾಗಳಿಗೆ ಅವಕಾಶ ಕೊಡಬೇಕು, ಇಲ್ಲಿ ಕೊಡ್ತಾ ಇಲ್ಲ, ಇಲ್ಲಿ ಕೇಂದ್ರ ಸರ್ಕಾರ ಮೂಗು ತೋರಿಸ್ತಾ ಇದೆ. ಪ್ರಕಾಶ್ ರಾಯ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ್ರಿ. ಯಾಕೆ ಗೊತ್ತಾ, ಪ್ಯಾಲೆಸ್ತೈನ್ಗೆ ಔಷಧಿನ ಕಳಿಸಿದ್ದು ಮೋದಿ ಸರ್ಕಾರ,
ಹೌದಾ ಇಲ್ವಾ? ಆ, ಇಸ್ರೇಲು ಮತ್ತು ಪ್ಯಾಲೆಸ್ತೈನ್ ಇಬ್ಬರ ನಡುವೆ ಜಗಳ ನಡೀತಾ ಇರುವಾಗ, ಕದನ ನಡೀತಾ ಇರುವಾಗ ಪ್ಯಾಲೆಸ್ತೈನ್ಗೆ ಔಷಧಿ, ನೀರು ಇತ್ಯಾದಿಗಳನ್ನು ಭಾರತ ಸರ್ಕಾರ ಕಳಿಸ್ತು. ಇಸ್ರೇಲ್ಗೂ ಸಪೋರ್ಟ್ ಮಾಡ್ತು, ಪ್ಯಾಲೆಸ್ತೈನ್ಗೆ ಯಾರು ಆ ಥರದ್ದೇನು ಅವೆಲ್ಲ ನೋಡಿ ಅಲ್ಲೇ ಇಲ್ಲಿ ಸಿನಿಮಾ ಮಾಡ್ಬೇಕು, ನಾವು ರಾಜಕೀಯ ಮಾತಾಡೋದಲ್ಲ. ಸಿನಿಮಾಗೆ ಬಂದಿದ್ದೀವಿ. ಸಿನಿಮಾ ಬಗ್ಗೆ ಈಗ ಪ್ಯಾಲೆಸ್ತೈನ್ ಸಿನಿಮಾ ಈಗ ಎಲ್ಲಿ ಯಾವ ಸಿನಿಮಾ ಮಾಡ್ತಾರೆ ಸೌಮ್ಯ? ಪ್ಯಾಲೆಸ್ತೈನಲ್ಲಿ ಈ ಕಷ್ಟದಲ್ಲಿ ಅವ್ರು ಓದಿದ ಪದ್ಯ ಚೆನ್ನಾಗಿತ್ತು, ಆರ್ದ್ರವಾಗಿತ್ತು. ನಿಜ, ಅದೆಲ್ಲ ನಿಜ. ಅಂದರೆ ಸುಮ್ಮನೆ ರಾಜಕಾರಣದ ಏನೋ ಮಾತಾಡಬೇಕು ಅಂತ ಮಾತಾಡೋದ್ರಲ್ಲ, ಅವೆಲ್ಲ ಅರ್ಥವಿಲ್ಲದ ಮಾತು. ಅವ್ರು ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ, ಕೇರಳದಲ್ಲೂ ಕೂಡ ಹಿಂಗೆ ಆಗಿತ್ತು, ಅಲ್ಲಿನ ಸರ್ಕಾರ ಗಟ್ಟಿ ನಿಲುವು ತಗೊಂಡು ಪ್ರದರ್ಶನಕ್ಕೆ ಅವಕಾಶ ಕೊಡ್ತು, ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಅದನ್ನು ಮಾಡಬೇಕು ಎನ್ನುವಂಥ. ನಾನು ಒಪ್ತೀನಿ, ಯಾವ ದೇಶದ್ದಾದರೆ ಏನು, ಯಾರೂ ನಮಗೆ ವಿರೋಧಿಗಳಲ್ಲ. ಯಾವ ದೇಶದ್ದಾದರೂ ಅಷ್ಟೇ. ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಬಂದರೆ ಖಂಡಿತ ಆ ಸಿನಿಮಾನ ಸ್ವಾಗತಿಸ್ಬೇಕಷ್ಟೇ, ಅದರಲ್ಲೇನು ಎರಡು ಮಾತಿಲ್ಲ. ನಿಮ್ಮ ಪ್ರಕಾರ ಪ್ಯಾಲೆಸ್ತೈನ್ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಕೊಡಬೇಕಿತ್ತ? ತಪ್ಪೇನಿದೆ? ಪ್ಯಾಲೆಸ್ತೈನ್ ಸಿನಿಮಾ ನಾವು ನೋಡಬೇಕು, ಅದರಲ್ಲಿ ಏನು ತಪ್ಪಿದೆ? ಸಿನಿಮಾ ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ನೀವು ಯಾವ ವಿಚಾರಗಳನ್ನು, ಯಾವ ಐಡಿಯಾಲಜಿಗಳನ್ನು ಬಿತ್ತಲಿಕ್ಕೆ ಟ್ರೈ ಮಾಡ್ತೀರ ಅನ್ನೋದು ಅಷ್ಟೇ ಮುಖ್ಯ. ಪ್ರತಿ ಸಾರಿ ಪ್ರಕಾಶ್ ರಾಜ್ ಅವರು ನೇರವಾಗಿ ಪ್ಯಾಲೆಸ್ತೈನ್ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಕೊಡಿ ಅಂದರೆ ತಪ್ಪಾಗ್ತಿರ್ಲಿಲ್ಲವೇನೋ ಗೊತ್ತಿಲ್ಲ. ಆದರೆ ಅಲ್ಲಿ ಹೇಳ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮೂಗು ತೋರಿಸ್ತಾ ಇದೆ, ತಡೆ ಹಿಡಿಯುವಂಥ ಕೆಲಸ ಮಾಡ್ತಿದೆ ಅನ್ನೋಂಥದ್ದು, ರಾಜಕೀಯವನ್ನು ಅಲ್ಲಿ ತೋರಿಸುವಂಥ ಕೆಲಸ ಮಾಡೋದು. ಈ ಪ್ರಕಾಶ್ ಎಲ್ಲಿ ಮಾತಾಡಲ್ಲ ಹೇಳಿ? ಎಲ್ಲ ಕಡೆ ಮಾತಾಡ್ತಾರೆ. ನೀವು ಯಾವುದಕ್ಕೆ ಹೋದರೂ ಅದಕ್ಕೆ ಕೇಂದ್ರ ಸರ್ಕಾರದ ಹೊಣೆ ಮಾಡ್ತಾರೆ. ನೀವೇನಾದ್ರು ಕೇಳಿ, ನಮ್ಮ ರೋಡಲ್ಲಿ ನಾಯಿಗಳು ಜಾಸ್ತಿ ಇದೆ, ಬೀದಿ ನಾಯಿಗಳು, ಅದಕ್ಕೂ ಕೇಂದ್ರ ಸರ್ಕಾರ ಹೊಣೆನಾ? ನಾವು ಹಿಂಗೆಲ್ಲ ಮಾತಾಡಬೇಕಾಗುತ್ತೆ. ಸಿನಿಮಾ ಇದು, ನಾವು ಸಿನಿಮಾ ಹಬ್ಬದಲ್ಲಿದ್ದೀವಿ, ಸಿನಿಮಾ ಎಂಜಾಯ್ ಮಾಡೋಣ. ಈಗ ಫಿಲ್ಮ್ ನೋಡಿದರೆ ಎಷ್ಟು ಸಿನಿಮಾಗಳನ್ನು ನೋಡಿದ್ರಿ? ಇನ್ನು ಯಾವೆಲ್ಲ ಸಿನಿಮಾಗಳು ನೋಡಬೇಕು ಅನ್ನೋ ಆಸೆ? 2 ಸಿನಿಮಾ ನೋಡಿದೆ, ಈಗ ಉಳಿದ ಸಿನಿಮಾಗಳಿದೆ, ನೋಡ್ತಾ ಇದ್ದೀನಿ. ಸರ್, ಸೊ ಇದಿಷ್ಟು ಏನೋ ಸಿನಿಮಾ ಸಾಹಿತಿ ಆಗಿರ್ತಕ್ಕಂಥ ವಿ ನಾಗೇಂದ್ರ ಪ್ರಸಾದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಬೆಂಗಳೂರು 17ನೇ ಏನೋ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ಏನೋ ನಿನ್ನೆ ಅಧಿಕೃತವಾಗಿ 29ರಿಂದ ಶುರುವಾಗಿರುವಂಥದ್ದು. ಸೊ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಸಿನಿಮಾ ಸಾಹಿತಿ ಆಗಿರ್ತಕ್ಕಂಥ ವಿ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬೆಂಗಳೂರಿನಲ್ಲಿ 17ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ಹೌದು, ಜಗತ್ತಿನ ಬೇರೆ ಬೇರೆ ಭಾಗದ ಸಿನಿಮಾಗಳೆಲ್ಲ ಬಂದಿರೋದ್ರಿಂದ ಭಾಳ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಯಾವಾಗಲೂ ಅಷ್ಟೇ. ಬೆಂಗಳೂರಿನ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಅಂತ ಹೇಳಿದ್ರೆ ಇಡೀ ದೇಶನೇ ತಿರುಗಿ ನೋಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಬಾರಿ 70 ದೇಶಗಳ 247ಕ್ಕೂ ಅಧಿಕ ಚಿತ್ರಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇರುವಂಥದ್ದು. ಒಂದಷ್ಟು ವರ್ಗ ನಮ್ಮ ಸಿನಿಮಾಗಳಿಗೂ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ಕೂಡ ಹೊರಹಾಕ್ತಿರುವಂಥದ್ದು. ಇಲ್ಲ, ಅದರ ಬಗ್ಗೆ ನನಗೆ ನೋಡಿ ಗೊತ್ತಿಲ್ಲ ನನಗೆ. ಯಾಕೆಂದರೆ ಇವ್ರು ಏನು ಆಯ್ಕೆ ಮಾಡಿದ್ದಾರೆ, ಯಾವ ಸಿನಿಮಾ ಬಂದಿದೆ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಯಾಕೆಂದರೆ ಈಗ ಸಿನಿಮಾ ಸ್ಕೆಡ್ಯೂಲೇ ನಿನ್ನೆ ಸಂಜೆ ಸಿಕ್ಕಿದ್ದು, ಇವತ್ತೇ ನಮ್ಮ ಕೈಗೆ ಬಂದಿರೋವಂಥದ್ದು. ಸಿನಿಮಾದ ಕ್ಯಾಟ್ಲಾಗ್ ಅಂತೀವಿ, ಪೂರ್ತಿ ಅದರ ಇಂಡೆಕ್ಸು, ಸಿನಾಪ್ಸಿಸ್ ಎಲ್ಲ. ಸೊ ಹಂಗಾಗಿ ಈಗಲೇ ಗೊತ್ತಿರೋದು, ಈಗಷ್ಟೇ ನೋಡಿ 2 ಸಿನಿಮಾ ಆಯಿತು, ಈಚೆ ಬಂದೆ. ಈಗ ಮತ್ತೆ ಇನ್ನೊಂದು ಟೈಮ್ ಆಗಿಬಿಟ್ಟಿದೆ, ಓಡೋಗ್ಬೇಕು. ಸರ್, ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಿನ್ನೆ ಏನು ವಿಧಾನಸೌಧದ ಮೆಟ್ಟಿಲಲ್ಲಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡ್ತಾರೆ ಸಿ ಎಂ ಅವರು. 17ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನ ರಾಯಭಾರಿಯಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಒಂದು ಮಾತು ಹೇಳ್ತಾರೆ, ಪ್ಯಾಲೆಸ್ತೈನ್ ಸಿನಿಮಾಗಳಿಗೆ ಅವಕಾಶ ಕೊಡಬೇಕು, ಇಲ್ಲಿ ಕೊಡ್ತಾ ಇಲ್ಲ, ಇಲ್ಲಿ ಕೇಂದ್ರ ಸರ್ಕಾರ ಮೂಗು ತೋರಿಸ್ತಾ ಇದೆ. ಪ್ರಕಾಶ್ ರಾಯ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ್ರಿ. ಯಾಕೆ ಗೊತ್ತಾ? ಪ್ಯಾಲೆಸ್ತೈನ್ಗೆ ಔಷಧಿನ ಕಳಿಸಿದ್ದು ಮೋದಿ ಸರ್ಕಾರ, ಹೌದಾ ಇಲ್ವಾ? ಇಸ್ರೇಲು ಮತ್ತು ಪ್ಯಾಲೆಸ್ತೈನ್ ಇಬ್ಬರ ನಡುವೆ ಜಗಳ ನಡೀತಾ ಇರುವಾಗ, ಕದನ ನಡೀತಾ ಇರುವಾಗ ಪ್ಯಾಲೆಸ್ತೈನ್ಗೆ ಔಷಧಿ, ನೀರು ಇತ್ಯಾದಿಗಳನ್ನು ಭಾರತ ಸರ್ಕಾರ ಕಳಿಸ್ತು. ಇಸ್ರೇಲ್ಗೂ ಸಪೋರ್ಟ್ ಮಾಡ್ತು, ಪ್ಯಾಲೆಸ್ತೈನ್ಗೆ ಯಾರು ಆ ಥರದ್ದೇನು ಅವೆಲ್ಲ ನೋಡಿ ಅಲ್ಲೇ ಇಲ್ಲಿ ಸಿನಿಮಾ ಮಾಡ್ಬೇಕು, ನಾವು ರಾಜಕೀಯ ಮಾತಾಡೋದಲ್ಲ. ಸಿನಿಮಾಗೆ ಬಂದಿದ್ದೀವಿ. ಸಿನಿಮಾ ಬಗ್ಗೆ ಈಗ ಪ್ಯಾಲೆಸ್ತೈನ್ ಸಿನಿಮಾ ಈಗ ಎಲ್ಲಿ ಯಾವ ಸಿನಿಮಾ ಮಾಡ್ತಾರೆ ಸೌಮ್ಯ? ಪ್ಯಾಲೆಸ್ತೈನಲ್ಲಿ ಈ ಕಷ್ಟದಲ್ಲಿ ಅವ್ರು ಓದಿದ ಪದ್ಯ ಚೆನ್ನಾಗಿತ್ತು, ಆರ್ದ್ರವಾಗಿತ್ತು. ನಿಜ, ಅದೆಲ್ಲ ನಿಜ. ಅಂದರೆ ಸುಮ್ಮನೆ ರಾಜಕಾರಣದ ಏನೋ ಮಾತಾಡಬೇಕು ಅಂತ ಮಾತಾಡೋದ್ರಲ್ಲ, ಅವೆಲ್ಲ ಅರ್ಥವಿಲ್ಲದ ಮಾತು. ಅವ್ರು ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ, ಕೇರಳದಲ್ಲೂ ಕೂಡ ಹಿಂಗೆ ಆಗಿತ್ತು, ಅಲ್ಲಿನ ಸರ್ಕಾರ ಗಟ್ಟಿ ನಿಲುವು ತಗೊಂಡು ಪ್ರದರ್ಶನಕ್ಕೆ ಅವಕಾಶ ಕೊಡ್ತು, ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಅದನ್ನು ಮಾಡಬೇಕು ಎನ್ನುವಂಥ. ನಾನು ಒಪ್ತೀನಿ, ಯಾವ ದೇಶದ್ದಾದರೆ ಏನು, ಯಾರೂ ನಮಗೆ ವಿರೋಧಿಗಳಲ್ಲ. ಯಾವ ದೇಶದ್ದಾದರೂ ಅಷ್ಟೇ. ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಬಂದರೆ ಖಂಡಿತ ಆ ಸಿನಿಮಾನ ಸ್ವಾಗತಿಸ್ಬೇಕಷ್ಟೇ, ಅದರಲ್ಲೇನು ಎರಡು ಮಾತಿಲ್ಲ. ನಿಮ್ಮ ಪ್ರಕಾರ ಪ್ಯಾಲೆಸ್ತೈನ್ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಕೊಡಬೇಕಿತ್ತ? ತಪ್ಪೇನಿದೆ? ಪ್ಯಾಲೆಸ್ತೈನ್ ಸಿನಿಮಾ ನಾವು ನೋಡಬೇಕು, ಅದರಲ್ಲಿ ಏನು ತಪ್ಪಿದೆ? ಸಿನಿಮಾ ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ನೀವು ಯಾವ ವಿಚಾರಗಳನ್ನು, ಯಾವ ಐಡಿಯಾಲಜಿಗಳನ್ನು ಬಿತ್ತಲಿಕ್ಕೆ ಟ್ರೈ ಮಾಡ್ತೀರ ಅನ್ನೋದು ಅಷ್ಟೇ ಮುಖ್ಯ.
ಪ್ರತಿ ಸಾರಿ ಪ್ರಕಾಶ್ ರಾಜ್ ಅವರು ನೇರವಾಗಿ ಪ್ಯಾಲೆಸ್ತನಿಕ್ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಕೊಡಿ ಅಂದರೆ ತಪ್ಪಾಗ್ತಿರ್ಲಿಲ್ಲವೇನೋ ಗೊತ್ತಿಲ್ಲ. ಆದರೆ ಅಲ್ಲಿ ಹೇಳ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮೂಗು ತೋರಿಸ್ತಾ ಇದೆ, ತಡೆ ಹಿಡಿಯುವಂಥ ಕೆಲಸ ಮಾಡ್ತಿದೆ ಅನ್ನೋಂಥದ್ದು ರಾಜಕೀಯವನ್ನು ಅಲ್ಲಿ ತೋರಿಸುವಂಥ ಕೆಲಸ ಮಾಡೋದು. ಈ ಪ್ರಕಾಶ್ ಎಲ್ಲಿ ಮಾತಾಡಲ್ಲ ಹೇಳಿ, ಎಲ್ಲ ಕಡೆ ಮಾತಾಡ್ತಾರೆ. ನೀವು ಯಾವುದಕ್ಕೆ ಹೋದರೂ ಅದಕ್ಕೆ ಕೇಂದ್ರ ಸರ್ಕಾರದ ಹೊಣೆ ಮಾಡ್ತಾರೆ. ನೀವೇನಾದ್ರು ಕೇಳಿ, ನಮ್ಮ ರೋಡಲ್ಲಿ ನಾಯಿಗಳು ಜಾಸ್ತಿ ಇದೆ, ಬೀದಿ ನಾಯಿಗಳು, ಅದಕ್ಕೂ ಕೇಂದ್ರ ಸರ್ಕಾರ ಹೊಣೆನಾ? ನಾವು ಹಿಂಗೆಲ್ಲ ಮಾತಾಡಬೇಕಾಗುತ್ತೆ. ಸಿನಿಮಾ ಇದು, ನಾವು ಸಿನಿಮಾ ಹಬ್ಬದಲ್ಲಿದ್ದೀವಿ, ಸಿನಿಮಾ ಎಂಜಾಯ್ ಮಾಡೋಣ. ಈಗ ಫಿಲ್ಮ್ ನೋಡಿದರೆ ಎಷ್ಟು ಸಿನಿಮಾಗಳನ್ನು ನೋಡಿದ್ರಿ? ಇನ್ನು ಯಾವೆಲ್ಲ ಸಿನಿಮಾಗಳು ನೋಡಬೇಕು ಅನ್ನೋ ಆಸೆ? 2 ಸಿನಿಮಾ ನೋಡಿದೆ, ಈಗ ಉಳಿದ ಸಿನಿಮಾಗಳಿದೆ, ನೋಡ್ತಾ ಇದ್ದೀನಿ. ಸರ್, ಸೊ ಇದಿಷ್ಟು ಏನೋ ಸಿನಿಮಾ ಸಾಹಿತಿ ಆಗಿರ್ತಕ್ಕಂಥ ವಿ ನಾಗೇಂದ್ರ ಪ್ರಸಾದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.